ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಶುದ್ಧಾನಂದೋರು ಸಂವಿತ್ ದ್ಯುತಿಬಲ ಬಹುಲೋ ದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋ ಭವಮೃತಿ ಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದ ಬಿದಮಮಲಮಲಂ ಬ್ರಹ್ಮವೇದಾಂತ ವೇದ್ಯಂ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ರಾಘವೇಂದ್ರ ಶ್ರೀಮಚ್ಚರಣರು ತತ್ವಮಂಜರಿಯ 2ನೇ ಅಧ್ಯಾಯದ ಮುಂದುವರಿದ ಭಾಗವಾಗಿ ಹೀಗೆ ವಿವರಣೆಯನ್ನು ನೀಡಿಕೊಂಡು ಆ ಚಿಂತನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಯದುಕ್ತಂ ಅತಃ ಅನಂತ ಗುಣ ಇತಿ ತನ್ನ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಏನು ಹೇಳಿದ್ರಿ? ಭಗವಂತನು ಅನಂತ ಗುಣ ಅಂತ ಹೇಳಿದ್ರಿ. ಅಂದರೆ ಯಾವುದೇ ವಿರೋಧಗಳು ಬರುವುದಿಲ್ಲ. ಆದ್ದರಿಂದ ಎಲ್ಲ ಶಬ್ದಗಳು ಭಗವಂತನ ಯೋಗವೃತ್ತಿಯಿಂದ ಹೇಳುತ್ತದೆ. ಆದ್ದರಿಂದ ಆ ಶಬ್ದ ಪ್ರವೃತ್ತಿ ನಿಮಿತ್ತ ರೂಪವಾದ ಗುಣ ಇದೆ ಅಂದಮೇಲೆ ಭಗವಂತನು ಅನಂತ ಗುಣ ಪರಿಪೂರ್ಣ ಅಂತ ಹೇಳಿದ್ರಿ. ತತ್ ನಾ, ಅದು ಕೂಡುವುದಿಲ್ಲ ಅಂತ ಪೂರ್ವ ಪಕ್ಷದ ಭಾಗವನ್ನು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಭಗವಂತನನ್ನ ಗುಣಪರಿಪೂರ್ಣ ಅಂತ ಹೇಳಕ್ಕೆ ಹೋದರೂ ಕೂಡ ಶೈವ ಸಾಂಖ್ಯ ಬೌದ್ಧ ಅರ್ಹತಾದಿ ಸ್ಮೃತಿಷು ಶಿವಾದೇಹೇ ಏವ ಸರ್ವಕರ್ತೃತ್ವಾದಿ ಮಹಿಮ್ನಃ ವರ್ಣನೇನ ತದ್ವಿರೋಧಾತ್. 4 ದರ್ಶನಗಳನ್ನು ಹೆಸರಿನಿಂದ ಉದಾಹರಿಸ್ತಾ ಇದ್ದಾರೆ ರಾಘವೇಂದ್ರ ಶ್ರೀಮಚ್ಚರಣರು. ಆ ಪುಸ್ತಕವನ್ನು ಸರಿಯಾಗಿ ನೋಡಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಶೈವ, ಸಾಂಖ್ಯ, ಬೌದ್ಧ ಮತ್ತೆ ಅರ್ಹತಾ ಇವನ್ನ ಹೆಸರಿನಿಂದ ಹೇಳ್ತಾ ಇದ್ದಾರೆ. ಶೈವ ಹೆಚ್ಚಿನ ಸಂದರ್ಭದಲ್ಲಿ ಆಸ್ತಿಕ್ಯ ಪ್ರಪಂಚದಲ್ಲಿ ತುಂಬ ವ್ಯಾಪ್ತವಾಗಿ ಇರತಕ್ಕಂಥ ಅನುಯಾಯಿಗಳು ಅಂದರೆ ಅವರು ಶೈವರು. ಅಂದರೆ ಒಂದರ್ಥದಲ್ಲಿ ಹಠಮಾರಿಗಳಾಗಿರ್ತಕ್ಕಂಥ ಸಾಧಕರು ಅಂದರೆ ಶೈವರೇ. ರಾವಣ ಆಗ್ಬೋದು, ಹಿರಣ್ಯಕಶಿಪು ಆಗ್ಬೋದು, ಕುಂಭಕರ್ಣ ಆಗ್ಬೋದು, ಅಥವಾ ಭಸ್ಮಾಸುರ ಆಗ್ಬೋದು, ಅಥವಾ ಯಾರೇ ಆಗ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಹಠಮಾರಿಗಳಾಗಿರ್ತಕ್ಕಂಥ ಸಾಧಕರು ಅಂದರೆ ಅವರು ಸಾಮಾನ್ಯ ಯುಕ್ತಿ ಬಿಟ್ಟಾಗ, ಅಂದರೆ ವೇದ ಮಾರ್ಗವನ್ನು ಬಿಟ್ಟಾಗ ಶೈವರು ಅಂತಾಗಿರ್ತಾರೆ. ಆದ್ದರಿಂದ ಅದನ್ನು ಮೊದಲು ಹೆಸರಿಸ್ತಾ ಇದ್ದಾರೆ. ಅಂದರೆ ತುಂಬ ವಿರೋಧಿಗಳ ಆ ದೊಡ್ಡ ಗುಂಪಿನ ಒಂದು ಪಕ್ಷ ಉಂಟಲ್ಲ, ಅದೇನೋ ಮೇಜರ್ ಆಪೋಸಿಷನ್ ಪಾರ್ಟಿ ಅಂತಾರಲ್ಲ, ಆ ರೀತಿಯಲ್ಲಿ ತುಂಬ ಸದಸ್ಯರುಳ್ಳ ವಿರೋಧ ಪಕ್ಷದ ಆ ಗುಂಪನ್ನು ಮೊದಲು ಹೆಸರಿಸ್ತಾ ಶೈವ ಅಂತ ಹೇಳಿದ್ದಾರೆ. ಅಂದರೆ ಶಿವನ ಅನುಯಾಯಿಗಳು. ಬೇಗ ಫಲ ಸಿಗತ್ತೆ ಅಂತ ಆ ಮಾರ್ಗವನ್ನು ಹಿಡಿದುಕೊಂಡು ಫಲ ಸಿಕ್ಕಿತು ಅಂತ ಸಿಕ್ಕಾಬಟ್ಟೆ ಚೀರಾಡುತ್ತಾ ಇರುವ ಶೈವದ ಸಮಯದ ವಿರೋಧ ಬರುತ್ತದೆ. ಎರಡನೇದು, ಅದನ್ನು ಬಿಟ್ಟರೆ ಆಸ್ತಿಕ್ಯ ಪ್ರಪಂಚದಲ್ಲಿ ಒಂದರ್ಥದಲ್ಲಿ ವೇದವನ್ನು ಒಪ್ತಾರೆ, ಆದರೆ ದೇವರನ್ನೇ ಒಪ್ಪಲ್ಲ. ಕೋರ್ಟ್ಗೆಲ್ಲ ಅಟೆಂಡ್ ಆಗ್ತಾರೆ, ಆದರೆ ಕೋರ್ಟ್ ಜಡ್ಜ್ಮೆಂಟ್ ಒಪ್ಪಲ್ಲ. ಮುಂದಿನ ಕೋರ್ಟ್ಗೂ ಹೋಗಿ ನೋಡ್ಕೊಳ್ಳೋಣ ಅನ್ನೋ ಹಠಮಾರಿಗಳಿರ್ತಾರೆ. ಅವ್ರಿಗೇನೆಂದರೆ ಇನ್ನೊಬ್ಬರಿಗೆ ನ್ಯಾಯ ಸಿಗಬೇಕು ಅಂತಲ್ಲ, ನ್ಯಾಯ ಸಿಗೋದು ತಡ ಮಾಡಬೇಕು. ಅದರಿಂದ ಇಲ್ಲಿ ನ್ಯಾಯ ಸಿಕ್ತು ಅಂದರೂ ಕೂಡ ಇನ್ನೊಂದು ಕಡೆ ಕಾಲು ಕೆರೆದುಕೊಂಡು ಆ ನ್ಯಾಯ ಅವ್ರಿಗೆ ಸಿಗದೇ ಇದ್ದಾಗ ಮಾಡಬೇಕು ಅನ್ನೋರು ಇರ್ತಾರೆ. ಅವ್ರಿಗೆ ಡಾಕ್ಯುಮೆಂಟ್ ಬೇಕಾಗಿಲ್ಲ, ನ್ಯಾಯ ನೀತಿ ಬೇಕಾಗಿಲ್ಲ. ಅವ್ರಿಗೇನೆಂದರೆ ನಾನು ಇನ್ನೊಬ್ಬರು ಮಾತು ಕೇಳಬಾರ್ದು, ಇನ್ನೊಬ್ಬರು ನಂಗೆ ನ್ಯಾಯ ಹೇಳಬಾರ್ದು, ಅವ್ರು ಹೇಳಿದ ನ್ಯಾಯ ಕೇಳಕ್ಕೆ ತಯಾರಿಲ್ಲ. 10 ವರ್ಷ ಆದಮೇಲೆ ಇನ್ನೊಂದು ಹೇಳಿದ್ರು ಅದ್ರ ಮೇಲೆ ನಾನು ಇನ್ನೊಂದು ಪ್ರಶ್ನೆ ಹಾಕ್ತೀನಿ ಅನ್ನೋ ಹಠಮಾರಿಗಳು. ಸಾಮಾನ್ಯ ಅವರು ವೇದ ಒಪ್ಪಿರ್ತಾರೆ, ದೇವರನ್ನೇ ಒಪ್ಪಿರಲ್ಲ. ಎಲ್ಲ ಆಟೋಮೆಟಿಕ್ ಆಗತ್ತೆ, ಎಲ್ಲ ಪ್ರಕೃತಿಯಿಂದಲೇ ಆಗತ್ತೆ, ಸ್ವಭಾವದಿಂದಲೇ ಆಗುತ್ತದೆ. ದೇವರು ಇದ್ದರೂ ನೆಪ ಮಾತ್ರಕ್ಕಿರುತ್ತಾನೆ. ಹೆಚ್ಚಿನ ಭಕ್ತರು ನೋಡಕ್ಕೆ ಹೋದರೆ ದೇವರನ್ನು 1 ಗಂಟೆ ನಂಬ್ತಾರೆ, ಆಮೇಲೆ ಮಾಡ್ತಾ ಇರೋದು ಅವರವರೇ ವ್ಯವಹಾರಗಳಲ್ಲಿ ಮುಳುಗಿರ್ತಾರೆ. ಅಂದರೆ ಭಕ್ತರ ಗುಂಪಿನಲ್ಲಿ 2ನೇ ಮೇಜರ್ ಆಪೋಸಿಷನ್ ಪಾರ್ಟಿ ವಿತೌಟ್ ಎಥಿಕ್ಸ್ ಅಂದರೆ ಸಾಂಖ್ಯರು.
ಇವರನ್ನು ರಾಘವೇಂದ್ರ ಶ್ರೀಮಚ್ಚರಣರು ಹೆಸರಿಸ್ತಾ ಎಲ್ಲ ಆಟೋಮೆಟಿಕ್ ಆಗಾಗತ್ತೆ, ತನ್ನ ಸಹಜವಾಗಿ ಕಾಲ ಬಂದಾಗ ಆಗತ್ತೆ, ಅದಕ್ಕೆಲ್ಲ ಏನು ಬೇಕಾಗಿಲ್ಲ ದೇವರು, ಆದ್ದರಿಂದ ದೇವರು ಗುಣಪರಿಪೂರ್ಣ ಅಲ್ಲ, ದೇವರ ಇಚ್ಛೆಯಂತೆ ಎಲ್ಲ ಆಗಲ್ಲ ಅನ್ನುವ ಸಾಂಖ್ಯರು. ಇವರು ಕೂಡ ಇರುವಾಗ ಹರಿಗೆ ಸರ್ವಕರ್ತೃತ್ವ ಹೇಗೆ ಕೂಡುತ್ತದೆ? ಕೂಡುವುದಿಲ್ಲ. ಇನ್ನು ಕೆಲವರಂತೂ ಕಮ್ಮಿ ಸಂಖ್ಯೆ ಇರುವವರು, ಅಂದರೆ ಭಾರತ ದೇಶದಲ್ಲಿ ನಾ ಹೇಳ್ತಾ ಇರೋದು, ಧರ್ಮಭೂಮಿಯಾದ ಭಾರತ ದೇಶದಲ್ಲಿ ಕಮ್ಮಿ ಸಂಖ್ಯೆಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ನಿಜವಾಗಿ ನೋಡಕ್ಕೆ ಹೋದರೆ ಬೌದ್ಧ ಮತ ಭಾರತ ದೇಶದಲ್ಲೇ ಹುಟ್ಟಿದ್ದು, ಅಂದರೆ ಇಂಡಿಯಾದಲ್ಲೇ ಹುಟ್ಟಿದ್ದು ಬೌದ್ಧ ಮತ. ಆದರೆ ವೇದ ವಿರೋಧಿ ಆದ್ದರಿಂದ ವೈದಿಕ ಸಂಸ್ಕೃತಿಯನ್ನೇ ನಂಬಲಿಲ್ಲ, ವೇದವನ್ನೇ ಅಪ್ರಮಾಣ ಅಂತ ಹೇಳಿದ್ರಿಂದ ಅದು ಇಂಡಿಯಾದಲ್ಲಿ ಇರಲಿಕ್ಕಾಗದೆ ಇಂಡೋನೇಷಿಯಾದಲ್ಲಿ ನೆಲೆಯೂರಬೇಕಾಯಿತು. ಯಾರಿಗೋ ಒಬ್ಬರಿಗೆ ಟಿಕೆಟ್ ರಿಸರ್ವೇಷನ್ ಸಿಕ್ಕಿಲ್ಲ. ಟಿಕೆಟ್ ರಿಸರ್ವೇಷನ್ ಸಿಗದೇ ಇದ್ದರೂ RAC ಇಟ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ. ರಿಸರ್ವ್ಡ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂತಿರುತ್ತಲ್ಲ, RAC ಟಿಕೆಟ್ ಇಟ್ಕೊಂಡು ರಿಸರ್ವೇಷನ್ ಸಿಕ್ಕದಾಗೇನೇ ಅಂತ ಹಠ ಮಾಡ್ಕೊಂಡಿರ್ತಕ್ಕಂಥವ್ರಾಗ್ತಾರೆ. ಅವರನ್ನು ನೋಡಿ ನಾವೇನು ಹೇಳಬೇಕು? ಟಿಕೆಟ್ ಸಿಕ್ಕಿದೆ ಹೌದು, ರಿಸರ್ವ್ ಆಗಿಲ್ಲ, ಆದರೆ ರಿಸರ್ವ್ ಆಗತ್ತೆ ಅಂತ ತಿಳ್ಕೊಂಡು ರಿಸರ್ವ್ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ. ಹಾಗೆ ವೇದವನ್ನೇ ಒಪ್ಪದೇ ಇರತಕ್ಕಂಥವರಿದ್ದಾರೆ. ವೇದದ ನಾಡಿನಲ್ಲಿದ್ದು ವೇದವನ್ನು ಒಪ್ಪದೆ ಬಂದ ಬೆಳೆದ ಮತ ಅಂದರೆ ಬೌದ್ಧ ಮತ. ಆ ಕಾರಣಕ್ಕಾಗದ ಇಂಡಿಯಾದಲ್ಲಿ ಇರದೆ ಇಂಡೋನೇಷಿಯಾದಲ್ಲಿ ಹೋಯಿತು, ಜಪಾನ್ ಮೊದಲಾದ ದೇಶಗಳಲ್ಲಿ ಹೋಗಿ ಅಲ್ಲಿ ಸುಸ್ಥಿರ ಆಗ್ತಾ ಇರ್ತಕ್ಕಂಥದ್ದಾಯಿತು. ಯಾರೋ ಬಾಡಿಗೆ ಮನೆಯವರು ಬಾಡಿಗೆಯಲ್ಲಿದ್ದು ಗಲಾಟೆ ಮಾಡಿಕೊಂಡು ಕಡೆಗೆ ಬಾಡಿಗೆನೂ ಕೊಡದೆ ಬೇರೆ ಏರಿಯಾದಲ್ಲಿ ಇನ್ನೊಂದು ಹೊಸ ಬಾಡಿಗೆ ಮನೆ ಹುಡುಕಿದ ಹಾಗಾಯಿತು ಸ್ಥಿತಿ. ಅವರನ್ನು ರಾಘವೇಂದ್ರ ಶ್ರೀಮಚ್ಚರಣರು ಬೌದ್ಧ ಅಂತ ಹೆಸರಿನಿಂದ ಉದಾಹರಿಸ್ತಾ ಇದ್ದಾರೆ. ಅಂದರೆ ವೇದ ಪ್ರಾಮಾಣ್ಯವನ್ನೇ ಒಪ್ಪದೇ ಇರುವವರು, ದೇವರನ್ನೇ ಒಪ್ಪುವವರಲ್ಲ ಅವರು. ಅಂದಮೇಲೆ ವೇದದಲ್ಲಿ ಹೇಳಿದ ಸರ್ವಗುಣ ಪರಿಪೂರ್ಣತ್ವವನ್ನು ಒಪ್ಪುವವರಲ್ಲ. ಈ ಸಿದ್ಧಾಂತದ ವಿರೋಧವೂ ಬರುತ್ತದೆ. ಇನ್ನೊಂದು ಅರ್ಹತಾ. ಅರ್ಹತಾ ಅಂದರೆ ಜೈನ ಮತ. ಆ ಜೈನ ಮತದವರು ಕೂಡ ವೇದವನ್ನು ಒಪ್ಪುವವರಲ್ಲ. ಸ್ವಾರಸ್ಯ ಅಂದರೆ ಇಂಥವ್ರ ಸಂಖ್ಯೆನೂ ಅದು ಭಾರತದಲ್ಲಿ ಜಾಸ್ತಿ ಇರತಕ್ಕಂಥದ್ದಾಗಿದೆ. ನಾನು ವೇದ ಒಪ್ಪಲ್ಲ, ಆದರೆ ವೇದದಲ್ಲಿ ಹೇಳಿದ ದಯೆ ಮೊದಲಾದವುಗಳನ್ನು ಒಪ್ತೇವೆ ಅಂತ ಹೇಳ್ತಾರೆ. ಇದು ಹೇಗಂದರೆ, ನಾನು ಸ್ಕೂಲ್ಗೆ ಹೋಗಲ್ಲ, ಆದರೆ ಸ್ಕೂಲಲ್ಲಿರೋ ಟೆಕ್ಸ್ಟ್ ಬುಕ್ ಓದ್ತೀನಿ ಅಂತ ಹೇಳಿದಾಗೆ. ಅವ್ರು ಸ್ಕೂಲ್ಗೆ ಹೋಗಲ್ಲ, ಸ್ಕೂಲಲ್ಲಿರೋ ಟೆಕ್ಸ್ಟ್ ಬುಕ್ ಓದ್ತಾರೆ, ಆದರೆ ಸ್ಕೂಲ್ ಬೋರ್ಡ್ ಕಂಡಕ್ಟ್ ಮಾಡೋ ಎಕ್ಸಾಮ್ಗೆ ಅಟೆಂಡ್ ಆಗಲ್ಲ. ಏನು ಹೇಳಬೇಕು ಇವರನ್ನ? ಹಾಗಾದರೆ ಸ್ಕೂಲ್ ಬೋರ್ಡ್ ಕಂಡಕ್ಟ್ ಮಾಡುವ ಎಕ್ಸಾಮ್ಗೆ ಅಟೆಂಡ್ ಆಗಲ್ಲ. ಅವರು ಟೆಕ್ಸ್ಟ್ ಬುಕ್ ಏನಿದೆ ಆ ಟೆಕ್ಸ್ಟ್ ಬುಕ್ಕನ್ನು ಒಪ್ಪಲ್ಲ, ಆದರೆ ನಾನು ಅದನ್ನು ಕಲ್ತಿದ್ದೀನಿ ಅಂತ ಹೇಳ್ತಾರೆ. ವೇದದ ಒಂದು ಭಾಗವಾದ ದಯೆಯನ್ನು ಹಿಡಿದುಕೊಂಡು ಅಷ್ಟೇ ಸಾಕು, ಉಳಿದ ವೇದಗಳೆಲ್ಲ ಅಪ್ರಮಾಣ, ಉಳಿದದ್ದನ್ನೆಲ್ಲ ನಾನು ಒಪ್ಪುವುದಿಲ್ಲ ಅಂತ ಹೇಳ್ತಕ್ಕಂಥ ಅವರದ್ದು ಒಂದು ಮತ ಇದೆ. ಶೈವ ಮತ, ಸಾಂಖ್ಯ ಮತ, ಬೌದ್ಧ ಮತ ಮತ್ತು ಅರ್ಹತ ಮತ, ನಾಲ್ಕನ್ನು ಹೆಸರಿಡಿಸಿ ಮತ್ತೆ ಉಳಿದದ್ದನ್ನು ಆದಿ ಶಬ್ದದಿಂದ ರಾಘವೇಂದ್ರ ಗುರು ಸಾರ್ವಭೌಮರು ಕರೀತಾರೆ. ಅಂದರೆ ಇವು ನಾಲ್ಕು ಪ್ರಧಾನವಾದ್ದು. ಇವರ ಬಾಲಂಗೋಚಿಯನ್ನು ಇಟ್ಕೊಂಡಿರ್ತಕ್ಕಂಥ ಪುಡಿ ಮತಗಳು ಅನೇಕವಾಗಿ ಇರತಕ್ಕಂಥದ್ದಾಗಿದೆ. ಅವುಗಳೆಲ್ಲ ಥರ ಇಡೀ ಅಭಿಪ್ರಾಯ ಏನೆಂದರೆ ದೇವರು ಸರ್ವಗುಣ ಪರಿಪೂರ್ಣನಲ್ಲ ಅನ್ನುವುದೇ ಆಗಿದೆ. ಆದ್ದರಿಂದ ಶೈವ, ಸಾಂಖ್ಯ, ಬೌದ್ಧ, ಅರ್ಹತಾದಿ ಸ್ಮೃತಿಗಳಲ್ಲಿ ಶಿವಾದೇಹೇವ ಸರ್ವಕರ್ತೃತ್ವಾದಿ ಮಹಿಮ್ನಃ ವರ್ಣನೇನ ತದ್ವಿರೋಧಾತ್. ಅಲ್ಲಿ ಶೈವರಲ್ಲಿ ಶಿವನಿಗೆ ಸರ್ವಕರ್ತೃತ್ವವನ್ನು ಹೇಳ್ತಾರೆ. ಸಾಂಖ್ಯರು ದೇವರಿಲ್ಲದ ವಸ್ತುವಿಗೆ ಅಥವಾ ಸ್ವಭಾವಕ್ಕೆ, ಪ್ರಕೃತಿಗೆ ಸರ್ವಕರ್ತೃತ್ವ ಹೇಳ್ತಾರೆ. ಬೌದ್ಧರು ಬುದ್ಧನಿಂದಲೇ ಎಲ್ಲ ಅಂತಾರೆ. ಜೈನರು ಜಿನನಿಂದಲೇ ಎಲ್ಲ ಅಂತಾರೆ. ಹೀಗೆ ಹೇಳುವುದರಿಂದ ಅವರವರಿಗೆ ಸರ್ವಕರ್ತೃತ್ವ ಮಹಿಮ್ನೆ ಬರುವುದರಿಂದ ವಿಷ್ಣುವೇ ಸರ್ವಕರ್ತ ಎಂದಾಗುವುದಿಲ್ಲ. ಆದ್ದರಿಂದ ಅದರ ವಿರೋಧ ಬರುತ್ತದೆ. ಆದ್ದರಿಂದ ಭಗವಂತನಿಗೆ ಸರ್ವಗುಣ ಪರಿಪೂರ್ಣತ್ವ ಕೂಡುವುದಿಲ್ಲ. ಅದೇನದು? ಅವ್ರು ಹೇಳಿದ್ರೆ ಹೇಳಲಿ, ನಚಾತಾಸಾಮ ಪ್ರಾಮಾಣ್ಯಂ, ಆ ಗ್ರಂಥಗಳನ್ನು ಅಪ್ರಮಾಣ ಎಂದು ಬಿಟ್ಟರೆ ಆಯಿತು. ಅವರೇನು ಹೇಳ್ತಾರೆ, ಶೈವರು, ಸಾಂಖ್ಯರು, ಜೈನರು, ಬೌದ್ಧರು, ಅದು ಅಪ್ರಮಾಣ, ಅವರು ಹೇಳುವುದು ಅಪ್ರಮಾಣ ಎಂದು ಬಿಟ್ಟರೆ ಆಯಿತು. ಅಂದರೆ ಅಪ್ರಮಾಣ ಎನ್ನುವುದು ಅಷ್ಟು ಸುಲಭದ ದಾರಿ ಆಗಿಲ್ಲ. ಕೋರ್ಟಲ್ಲೇನೆ ಎಷ್ಟೋ ಸಾತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ
ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಹೇಳ್ತಾನೆ ಬೇರೆ ಥರ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದುಂಟು. ಕೇಳಿದ್ರೆ ಅವರು ಅದರ ಸತ್ಯಾಸತ್ಯತೆಯನ್ನು ಎದುರುಗಡೆ ಅವರು ಪರೀಕ್ಷೆ ಮಾಡಿ ಹೇಳಿ, ಪರೀಕ್ಷೆ ಮಾಡದಿರುವ ತನಕ ಇದೂ ಸತ್ಯವೇ ಅನ್ನೋ ರೀತಿಯ ಮನೋಭಾವ ಅವರಿಗಿರುತ್ತೆ, ಎದುರುಗಡೆ ವಕೀಲರಿಗೆ ಇರ್ತಕ್ಕಂಥದ್ದಾಗತ್ತೆ. ಹಾಗೆ ಇಲ್ಲಿ ಏನಂದರೆ ಜೈನ ಮತ, ಬೌದ್ಧ ಮತ ಅವನ್ನೆಲ್ಲ ಅಪ್ರಮಾಣ ಅಂದು ಬಿಡೋಣ ಅಂದರೆ ಅಪ್ರಮಾಣ ಅನ್ನಲು ಬರುವುದಿಲ್ಲ ಅಂತ ರಾಘವೇಂದ್ರ ಶ್ರೀಮತ್ ಶರಣರು ಅವರ ವಾದದಲ್ಲಿ ಹುರುಳಿದೆ ಅನ್ನೋದನ್ನು ತೋರಿಸ್ತಾ ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ಶೈವಾಗಮ ಅಂತ ಏನು ಹೇಳ್ತಾರೆ, ಅದು ಸಾಕ್ಷಾತ್ ಶಿವನೇ ಬರೆದಿರ್ತಕ್ಕಂಥ ಆಗಮ. ಆ ಶಿವನು ಸಾಮಾನ್ಯ ಅಲ್ಲ, ಇಂದ್ರಾದಿಗಳಿಗಿಂತ ಮಿಗಿಲಾಗಿರ್ತಕ್ಕಂಥ ದೇವತೆ ಅಂತ ನೀವೇ ಒಪ್ಪಿದ್ದೀರಾ. ದೇವತೆಗಳಲ್ಲಿ ಪೂಜ್ಯನಾದನು ಅನ್ನೋ ಘನತೆಯೂ ಕೂಡ ಅವನಿಗಿದೆ. ಮೇಲಾಗಿ ಆ ಶಿವನು ಕೂಡ ಒಂದರ್ಥದಲ್ಲಿ ಅವನು ಸರ್ವಜ್ಞನಾಗಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಶಿವನು ಕಪೋಲಕಲ್ಪಿತವಾದ ವಿಷಯಗಳನ್ನೇನೂ ಹೇಳುವನಲ್ಲ, ಕಣ್ಣಾರೆ ತನ್ನ ದೃಷ್ಟಿಗೆ ಕಂಡಿರತಕ್ಕಂಥ ವಿಷಯಗಳನ್ನೇ ಹೇಳ್ತಾನೆ. ಯಾಕಂದರೆ ಇನ್ನೊಬ್ಬರಿಗೆ ವಂಚನೆ ಮಾಡೋದ್ರಿಂದ ಅವನಿಗೆ ಸಿಗೋ ಲಾಭ ಆದರೂ ಏನು, ಮತ್ತು ತನ್ನ ಭಕ್ತರು ಸುಖಿಗಳಾಗಿ ತನ್ನ ಭಕ್ತರು ಶ್ರೀಮಂತರಾಗೋದಾದರೆ ಆ ದಾರಿಯನ್ನೇ ಹೇಳ್ತಾನೆ ವಿನಃ ಸುಳ್ಳನ್ನು ಹೇಳಿ ತನ್ನ ಜನಪ್ರಿಯತೆಯನ್ನು ಶಿವ ಕಳ್ಕೊಳ್ಳಲ್ಲ. ಆದ್ದರಿಂದ ಶೈವಾಗಮ ತೆಗೆದುಕೊಂಡ್ರೆ ಸರ್ವಜ್ಞಾದ ಶಿವನು ತಾನೇ ಕಂಡು ಆ ವಿಚಾರಗಳನ್ನು ಹೇಳಿರ್ತಾನೆ. ಹಾಗೆ ಸಾಂಖ್ಯ ನೋಡಿದ್ರೆ ಅವರು ಕೂಡ, ಸಾಂಖ್ಯ ಆಚಾರ್ಯರು ಕೂಡ ತಾವು ಸಂಶೋಧನೆ ಮಾಡಿದ ವಿಚಾರಗಳನ್ನು ಇಟ್ಟುಕೊಂಡೇ ಒಂದು ಮತ ಅಂತ ಹೇಳಿ ಅದನ್ನು ಜಗತ್ತಿನಲ್ಲಿ ಪ್ರಚಾರಕ್ಕೆ ತಂದಿರ್ತಾರೆ. ಬೌದ್ಧರು ಕೂಡ ತಾವು ಕಂಡ ವಿಷಯ ಅಂತ ತಮ್ಮ ದೃಷ್ಟಿಯನ್ನು ಇಟ್ಕೊಂಡೇ ಒಂದು ಸಿದ್ಧಾಂತವನ್ನು ಪ್ರವರ್ತನೆ ಮಾಡಿರ್ತಾರೆ. ಆದ್ದರಿಂದ ಸರ್ವಜ್ಞರಾಗಿ ಅವರು ಕಂಡಂತೆಯೇ ಕಾಣಿಕೆಗೆ ಅನುಗುಣವಾಗಿ ಅವರು ಹೇಳಿರ್ತಾರೆ. ಆದ್ದರಿಂದ ಅದರ ವಿರೋಧ ಬರುವುದರಿಂದ ಭಗವಂತ ಹೇಗೆ ಸರ್ವಗುಣ ಪರಿಪೂರ್ಣನಾಗುತ್ತಾನೆ? ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಅದರ ವಿರೋಧ ಬರುವುದರಿಂದ ಭಗವಂತ ಸರ್ವಗುಣ ಪರಿಪೂರ್ಣನಲ್ಲ. ಇತ್ಯಾಶಂಕ್ಯ ತನ್ನಿರಾಸಾಯ ಪ್ರಾಪ್ತಂ. ಇಷ್ಟು ಆಶಂಕಿಸಿ ತನ್ನಿರಾಸಾಯ, ಅದನ್ನು ನಿರಾಕರಣೆ ಮಾಡಲು ಪ್ರಾಪ್ತಂ ಸೂತ್ರವು ಬಂದಿದೆ. ಸ್ಮೃತ್ಯನವಕಾಶ ದೋಷ ಪ್ರಸಂಗಾತಿಥಿ ಚೇನ್ನ ಅನ್ಯ ಸ್ಮೃತ್ಯನವಕಾಶ ದೋಷ ಪ್ರಸಂಗಾತ್ ಅಂತ ಹೇಳ್ತಾ 3 ಸೂತ್ರಗಳಿಂದ ಕೂಡಿದ ಸ್ಮೃತ್ಯನವಕಾಶ ಅಧಿಕರಣ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸೂತ್ರವನ್ನು ಕೊಟ್ಟು ಗುರುಗಳು ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನಗುಣಾನ್ ಹರೇಹೆ ನಿಷೇಧುಂ ಶಕ್ನುಯುಹು ಅನ್ನುವ ದ್ವಿತೀಯ ಪಾದದ ಮೊದಲನೆಯ ಶ್ಲೋಕವನ್ನು ಅನುವಾದ ಮಾಡಿ ಹೇಳಬೇಕು. ಹೇಳುವಾಗ ರಾಘವೇಂದ್ರ ಸ್ವಾಮಿಗಳು ಒಂದು ಚಮತ್ಕಾರ ಮಾಡ್ತಾರೆ. ಎಲ್ಲರೂ ಚಮತ್ಕಾರ ಮಾಡಲಿಕ್ಕಾಗಲ್ಲ. ಪಳಗಿದ ಟೀಚರ್ ಮಾತ್ರ ಚಾಕ್ ಪೀಸ್ ಇಟ್ಕೊಂಡು ಬೋರ್ಡಲ್ಲಿ ಬರೀತಾ ಚಮತ್ಕಾರ ಮಾಡವಲ್ಲ. ಆ ಟೀಚರ್ ಅವನು ಪಳಗಿರಲಿಲ್ಲ ಅಂತಾದರೆ ಅವನ ಕೈಯಲ್ಲಿರೋ ಪೆನ್ನು ಬರೀ ಅಟೆಂಡೆನ್ಸ್ ಮಾರ್ಕ್ ಮಾಡ್ಕೊಳ್ಳೋಕೆ ಉಪಯೋಗ ಆಗತ್ತೆ ವಿನಃ ಆ ಒಂದು ಕೈಗೆ ಸೀಮೆ ಸುಣ್ಣಾನು ಅಥವಾ ವೈಟ್ ಬೋರ್ಡಲ್ಲಿ ಸಿಕ್ಕಿರೋ ಏನು ಪೆನ್ ಇರ್ತಕ್ಕಂಥದ್ದಾಗಿದೆ ಅದು ಬೋರ್ಡ್ ಮೇಲೆ ಚಮತ್ಕಾರ ಮಾಡಲಾಗದು. ವಿದ್ಯಾರ್ಥಿಗಳು ಅಂತಾರೆ ಏನೋ ಬೋರ್ಡಲ್ಲಿ ಅಧ್ಯಾಪಕರು ಗೀಚ್ತಾ ಇದ್ದಾರೆ ಅಂತಾರೆ, ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅನ್ನಲ್ಲ. ಅದು ಮ್ಯಾಜಿಕ್ ಮಾಡಬೇಕಾದ್ರೆ ತುಂಬ ಅನುಭವಿಗಳಾದ ಗುರುಗಳು ಮಾತ್ರ ಮ್ಯಾಜಿಕ್ ಮಾಡ್ತಾರೆ ಕ್ಲಾಸ್ ರೂಮಲ್ಲಿ. ಉಳಿದವರು ಮ್ಯಾಜಿಕ್ ಮಾಡಲ್ಲ. ಅವ್ರ ಕ್ಲಾಸು ಟ್ರ್ಯಾಜಿಕ್ ಆಗಿರುತ್ತೆ. ಗುರುಗಳೆಲ್ಲ ಪಾಠ ಮಾಡ್ತಿದ್ದರೆ ಶಿಷ್ಯರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಅದು ಅನುಭವಿ ಗುರುಗಳು ಮಾತ್ರ ಮ್ಯಾಜಿಕ್ ಮಾಡ್ತಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಗುರುಗಳಲ್ಲ, ಗುರುರಾಜರು. ಆದ್ದರಿಂದ ಅವರೊಂದು ಶಬ್ದ ಹಾಕಿ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಆ ಶಬ್ದ ನಾನು ಹೇಳಬೇಕಲ್ವ ವಿದ್ಯಾರ್ಥಿಗಳಿಗೆ? ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ತದರ್ಥಂ ಭಾಷತೆ. ಭಗವಂತನು ಸರ್ವಗುಣ ಪರಿಪೂರ್ಣ ಮತ್ತೆ ದೋಷರಹಿತ ಅನ್ನುವುದಕ್ಕೆ ಭಾಷತೆ. ಮಧ್ವರು ಹೇಳುತ್ತಿದ್ದಾರೆ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನಗುಣಾನ್ ಹರೇಹೆ ನಿಷೇಧುಂ ಶಕ್ನಿಯುಹು ಅಂತ ಹೇಳ್ತಿದ್ದಾರೆ. ಅನೇಕ ಕಡೆ ಹಿಂದೆ ನೋಡಿದ್ದಾಗ ರಾಘವೇಂದ್ರ ಸ್ವಾಮಿಗಳು ಇತ್ಯತ ಆಹಾ ಅನ್ನುವ ಪ್ರಶ್ನೆ ಬಂದಾಗ ಹೇಳುತ್ತಿದ್ದಾರೆ ಅಂತ ಇತ್ಯತ ಆಹಾ ಅಂತ ಶಬ್ದ ಪ್ರಯೋಗ ಮಾಡ್ತಿದ್ರು. ಆದರೆ ಇಲ್ಲಿ ಮಾತ್ರ ಭಾಷತೆ ಅಂತ ಆತ್ಮನೇ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಆತ್ಮನೇ ಶಬ್ದ ಪ್ರಯೋಗ ಯಾಕೆ ಮಾಡಬೇಕು? ಹಿಂದೆ ಹೇಳಿದಂತೆ ಇತ್ಯತಾಹ ಅಂತ ಹೇಳ್ಬೋದಾಗಿತ್ತು.
ಭಾಷತೆ ಅಂತ ಯಾಕೆ ಆತ್ಮನೇಪದ ಪ್ರಯೋಗ ಮಾಡ್ತಾ ಇದ್ದಾರೆ? ಇದು ಸಂಸ್ಕೃತದ ಸ್ವಾರಸ್ಯ. ಸಂಸ್ಕೃತದಲ್ಲಿ ಪರಸ್ಮೈ ಪದ ಮತ್ತು ಆತ್ಮನೇಪದ ಅಂತ ಇದೆ. ಕ್ರಿಯೆಯ ಫಲ ಪರರಿಗೆ ಹೋದಾಗ ಪರಸ್ಮೈ ಪದ, ಕ್ರಿಯೆಯ ಫಲ ಕರ್ತೃವಿಗೆ ಹೋದಾಗ ಆತ್ಮನೇಪದ. ಉದಾಹರಣೆಗೆ ಇಟ್ಕೊಳ್ಳೋದಂದರೆ, ಅಡಿಗೆಯವನು ಅಡಿಗೆ ಮಾಡುತ್ತಾನೆ, ಪಾಚಕಃ ಅನ್ನಂ ಪಚತಿ. ಅಡಿಗೆಯವನು ಅಡಿಗೆ ಮಾಡುತ್ತಾನೆ ಎಂದಾಗ ಅಡಿಗೆಯವನು ಅಡಿಗೆ ಯಾತಕ್ಕೆ ಮಾಡ್ತಾನೆ? ಅವನು ತಿನ್ನಕ್ಕೆ ಮಾಡಲ್ಲ, 10 ಜನರು ತಿನ್ನಲಿ ಅಂತ ಮಾಡ್ತಾನೆ. ಕ್ರಿಯೆಯ ಫಲ ಪರರಿಗೆ ಹೋಗುವುದರಿಂದ ಅಲ್ಲಿ ಪರಸ್ಮೈ ಪದ. ಅದೇ ಅತಿಥಿ ಅನ್ನಂ ಭುಂಕ್ತೆ, ಅತಿಥಿಯು ಅನ್ನವನ್ನು ತಿನ್ನುತ್ತಾನೆ. ಅಥವಾ ಯಜಮಾನ ಅನ್ನಂ ಭುಂಕ್ತೆ, ಯಜಮಾನನು ಅನ್ನವನ್ನು ತಿನ್ನುತ್ತಾನೆ, ಆತ್ಮನೇಪದ. ಯಾಕೆ? ತಿನ್ನುವುದು ಯಾರಿಗಾಗಿ? ಯಾವನು ತಿಂತಾನೋ ಯಾತಕ್ಕಾಗಿ ತಿಂತಾನೆ? ತನ್ನ ದೇಹ ಸ್ಥಿತಿಗಾಗಿ, ತನಗಾಗಿ ತಿಂತಾನೆ. ಅದು ಇನ್ನೊಬ್ಬರಿಗಾಗಿ ತಿನ್ನೋದಲ್ಲ. ಇನ್ನೊಬ್ಬರಿಗಾಗಿ ಡ್ರೆಸ್ ಮಾಡ್ಕೋತಾನೆ, ಇನ್ನೊಬ್ಬರಿಗಾಗಿ ಡೆಕೋರೇಷನ್ ಮಾಡ್ಕೋತಾನೆ, ಅವ್ರು ಹೊಗಳ್ಳಿ ಅಂತ. ಆದರೆ ತಿನ್ನೋದು ಯಾತಕ್ಕಾಗಿ? ತನಗಾಗಿ. ಆದ್ದರಿಂದ ಭುಂಕ್ತೆ, ತಿನ್ನುತ್ತಾನೆ ಅಂದರೆ ತಿನ್ನುವ ದೇಹದ ಪೌಷ್ಟಿಕತೆ ಅವನಿಗೇ ಸಿಗುವುದರಿಂದ ಅದು ಆತ್ಮನೇಪದ. ಅಡಿಗೆ ಮಾಡುವವನು ಅಡಿಗೆ ಮಾಡುತ್ತಾನೆ ಅನ್ನುವುದು ಫಲವು ಬೇರೆಯವರಿಗೆ ಹೋಗುತ್ತೆ, ಆದ್ದರಿಂದ ಅದು ಪರಸ್ಮೈ ಪದ. ಗುರುಗಳು ಪಾಠವನ್ನು ಹೇಳುತ್ತಾರೆ, ಗುರುಗಳು ಪಾಠವನ್ನು ಹೇಳುತ್ತಾರೆ. ಗುರುಹು ಪಾಠಂ ಪಠತಿ ಅಂತ ಇಟ್ಕೊಳ್ಳೋಣ. ಯಾರು ಸಂಬಳ ತೆಗೆದುಕೊಂಡು ಪಾಠ ಹೇಳ್ಕೊಂಡು ಹೋಗ್ತಾರೋ, ವಿದ್ಯಾರ್ಥಿಗಳಿಗೇನು ಪಾಠ ಹೇಳ್ತಾ ಇದ್ದೀನಿ, ಅವ್ರು ಕಲ್ತರೆ ಕಡಲಿ ಬಿಟ್ಟರೆ ಬಿಡಲಿ, ನಮ್ಮ ಕೆಲಸ ಏನು ಇಸ್ಕೊಳ್ಳೋ ತಂಬಳಕ್ಕೆ ಪಾಠ ಹೇಳಿಬಿಟ್ಟು ಹೋಗೋದು ಅಂತ ಕೈ ತೊಳ್ಕೊಂಡು ಯಾರು ಹೋಗ್ತಾರೋ ಅವರನ್ನು ಗುರುಹು ಪಾಠಂ ಪಠತಿ ಅಥವಾ ಪಾಠಯತಿ ಅಂತ ಹೇಳ್ತಾರೆ. ಅದೇ ಗುರುಗೆ ಪಾಠ ಹೇಳಬೇಕು ಅಂತ ಅನ್ನಿಸ್ತಿದೆ. ಯಾಕೆ ಪಾಠ ಹೇಳಬೇಕು ಅನ್ನಿಸ್ತಿದೆ ಅಂದರೆ, ಶಿಷ್ಯರು ಅರ್ಥ ಮಾಡ್ಕೊಂಡು ಉದ್ಧಾರ ಆಗಬೇಕು. ಶಿಷ್ಯರು ಉದ್ಧಾರ ಆದ್ರೇ ನಾನು ಉದ್ಧಾರ ಆದಾಗೆ ಅಂತ ಶಿಷ್ಯರ ಉದ್ಧಾರವನ್ನೇ ತನ್ನ ಉದ್ಧಾರ ಅಂತ ಯಾವನು ತಿಳ್ಕೊಳ್ತಾನೋ ಅವನು ಏನು ಮಾಡ್ತಾನೆ ಅಂದರೆ ಆತ್ಮನೇಪದವನ್ನು ಪ್ರಯೋಗ ಮಾಡ್ತಾನೆ. ಗುರುರಾಜರು ಮಧ್ವಾಚಾರ್ಯರ ಮಾತಿಗೆ ಭಾಷತೆ ಅಂತ ಆತ್ಮನೇಪದವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಏನಂದರೆ ಭಾಷತೆ ಅಂತ ಕೊಟ್ಟು ಹೇಳ್ತಾ ಇದ್ದಾರೆ ಏನಂದರೆ, ಮಧ್ವ ಗುರುಗಳು ತಮ್ಮ ಶಿಷ್ಯರ ಉದ್ಧಾರವೇ ತಮ್ಮ ಉದ್ಧಾರ, ಅದಕ್ಕಾಗಿಯೇ ನಾನು ಸತ್ಯಲೋಕದಿಂದ ಭೂಮಿಗೆ ಬಂದಿರೋದು. ಅದರಿಂದ ನೀವು ಗ್ರಂಥ ಓದಿ ಉದ್ಧಾರ ಆದರೆ ಸದ್ಯ ಅದೇ ನನಗೆ ಸಂತೋಷ ಅಂತ ಹೇಳೋಕ್ಕೋಸ್ಕರ ತಮ್ಮ ಉದ್ಧಾರವನ್ನೇ ಇಲ್ಲಿ ಕಾಣುತ್ತಾ ವೇದವ್ಯಾಸರ 2ನೇ ಅಧ್ಯಾಯದ ತೀರ್ಮಾನವನ್ನು ಹೇಳ್ತಾ ಇದ್ದಾರೆ. ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋ ನ ಗುಣಾನ್ ಹರೇ ನಿಷೇಧುಂ ಶಕ್ನಿಯುಹು ಅಂಥೇಳಿ. ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಅಂತ ಒಂದು ಸಮಸ್ತ ಪದ ಇದೆ. ಅದನ್ನು ರಾಯರು ಬಿಡಿಸ್ತಾ ತುಂಬ ಚೆನ್ನಾಗಿ ಹೇಳ್ತಾರೆ. ಶ್ರೌತ ಸ್ಮೃತಿ ಅಂದರೆ ಶ್ರುತ್ಯನುಕೂಲ ಸ್ಮೃತಿ ಅಂತ ಇಟ್ಕೊಳ್ಳಿ. ಅದರಿಂದ ಏನಂತಾಯಿತು ಅಂದರೆ ಸ್ಮೃತಿ ವಿರೋಧವನ್ನು ಪರಿಹಾರ ಮಾಡಿದಾಗುತ್ತೆ. ಅದರಿಂದ ಶ್ರೌತ ಸ್ಮೃತಿ ಅಂದರೆ ಶ್ರುತಿ ಸಹಿತವಾದ ಸ್ಮೃತಿ ಅಂತ ಇಟ್ಕೊಳ್ಳಿ. ಆಗ ಶ್ರೌತ ಸ್ಮೃತಿ ವಿರುದ್ಧತ್ವಾತ್, ಶ್ರುತಿ ಸಹಿತವಾದ ಸ್ಮೃತಿಗಳಿಗೆ ವಿರುದ್ಧತ್ವಾತ್, ವಿರುದ್ಧವಾದದ್ದರಿಂದ ಅದನ್ನು ಶೈವಾಗಮಗಳು ನಿಷೇಧಿಸಲಾರವು ಅಂತ ಅಭಿಪ್ರಾಯ. ರಾಘವೇಂದ್ರರ ಮಾತು ಎಷ್ಟು ಚೆನ್ನಾಗಿದೆ. ಶ್ರೌತಿಬಿಹಿ ಅಂದರೆ ಶ್ರುತಿ ಸಂವಾದಿನೀಬಿಹಿ ಸ್ಮೃತಿಬಿಹಿ, ಶ್ರುತಿಗೆ ಸಂವಾದಿಯಾಗಿರ್ತಕ್ಕಂಥ ಸ್ಮೃತಿಗಳಿಂದ. ರಾಯರು ಅಷ್ಟೇ ಹೇಳಿದೇನೆ, ಶ್ರುತಿ ಸಮ್ಮತವಾದ ಸ್ಮೃತಿಗಳು ಅಂದಾಗ ಅದು ಯಾವುದು ಅನ್ನೋದನ್ನು ಉದಾಹರಣೆ ಮಾಡ್ತಾ ಇದ್ದಾರೆ. ಅಂದರೆ ಶ್ರುತಿ ಸಂವಾದಿನಿಯಾದ ಪಂಚರಾತ್ರಾದಿಭಿ ಸ್ಮೃತಿಭಿ ವಿರುದ್ಧತ್ವಾತ್ ವಿಶೇಷೇಣ ರುದ್ಧತ್ವಾತ್ ಬಾಧಿತತ್ವಾತ್ ಇತಿ ಯಾವತ್ತು. ಶ್ರುತಿ ಸಂವಾದವುಳ್ಳಂಥ ಆ ಸ್ಮೃತಿಯ ಹೆಸರನ್ನು ಟಿಪ್ಪಣಿಯಾಗಿ ಬರೀತಾ ಹೇಳ್ತಾ ಇದ್ದಾರೆ ನಮ್ಮ ರಾಘವೇಂದ್ರ ಶ್ರೀಮಚ್ಚರಣರು. ಕೃತಿಯ ಉದ್ದೇಶ ಸಂಗ್ರಹ, ಆದರೆ ಸಂಗ್ರಹವಾದರೂ ಕೂಡ ಅದರಲ್ಲಿ ಹೇಳಬೇಕಾದ್ದನ್ನು ವಿದ್ಯಾರ್ಥಿಗಳಿಗೆ ಹೇಳಲೇಬೇಕು. ಹೀಗಾಗಿ ಶ್ರುತಿ ಸಹಿತವಾದ ಶ್ರುತಿ ಸಂವಾದಿನಿಯಾದ ಪಂಚರಾತ್ರಾದಿ ಸ್ಮೃತಿಗಳಿಂದ ವಿರುದ್ಧತ್ವಾತ್ ಅಂತ ಮಧ್ವಾಚಾರ್ಯ ಪ್ರಯೋಗ ಇದೆ. ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಅಂತಿದೆ. ರುದ್ಧತ್ವಾತ್ ಅಂತ ಹೇಳ್ಬೋದಾಗಿತ್ತು. ವಿರುದ್ಧತ್ವಾತ್ ಅಂತ ವಿ ಅನ್ನೋ ಉಪಸರ್ಗ ಇದೆ. ಅದಕ್ಕೇನರ್ಥ? ರಾಯರದನ್ನು ಬಿಡಿಸ್ತಾರೆ. ಮಧ್ವಾಚಾರ್ಯರ ಒಂದು ಪ್ರಯೋಗವೂ ಕೂಡ ಒಂದು ಹಿರಿದಾದ ಅರ್ಥವುಳ್ಳದ್ದಾಗಿದೆ. ಅದು ವ್ಯರ್ಥ ಅಲ್ಲ.
ಆದ್ದರಿಂದ ಅದರ ಹಿರಿದಾದ ಅರ್ಥವನ್ನು ಗುರುರಾಜರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ವಿರುದ್ಧತ್ವಾತ್ ಅಂತಿದೆ. ಅದಕ್ಕೆ ಅಭಿಪ್ರಾಯ ಏನಂದರೆ ವಿಶೇಷೇಣ ರುದ್ಧತ್ವಾತ್. ವಿಶೇಷವಾಗಿ ಪಂಚರಾತ್ರಾದಿ ಸ್ಮೃತಿಗಳಿಂದ ವಿಶೇಷವಾಗಿ ಅದು ತಡೆಯಲ್ಪಡುವುದರಿಂದ ಶೈವಾಗಮಗಳು ಭಗವಂತನಿಗೆ ದೋಷವನ್ನು ಹೇಳಲಾರವು ಅಂತ ಅಭಿಪ್ರಾಯ. ಬೌಲರ್ ಬೋಲ್ ಮಾಡ್ತಾ ಇದ್ದಾನೆ. ಆಗ ಬ್ಯಾಟ್ಸ್ಮೆನ್ನು ಸುಮ್ಮನೆ ಡಿಫೆಂಡ್ ಮಾಡಿದ್ರೆ ಕಾಮೆಂಟೇಟರ್ಸ್ ಬಾಕ್ಸಲ್ಲಿ ಹೇಳ್ತಾರೆ ಏನಂದರೆ ಅವರು ಡಿಫೆಂಡ್ ಮಾಡ್ತಾ ಇದ್ದಾರೆ, ಬೌಲರ್ ಬೋಲ್ ಮಾಡಿದಾಗ ಬ್ಯಾಟ್ಸ್ಮನ್ ಡಿಫೆಂಡ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಬಾಲನ್ನು ಹೊಡೀತಾ ಇದ್ದಾನೆ ಅಂತ ಹೇಳಲ್ಲ. ಅದೇ 1 ರನ್ನು 2 ರನ್ನು ಹೊಡೆದ್ರೆ ಹೊಡೆದಿದ್ದಾರೆ, ಬಾಲನ್ನು ಆಚೆ ಹೊಡೆದಿದ್ದಾರೆ ಬ್ಯಾಟಿನಿಂದ ಅನ್ನುತ್ತಾರೆ. ಅದೇ 4 ರನ್ನು ಅಥವಾ 6 ರನ್ನು ಹೊಡೆದರೆ ಹೇಳ್ತಾರೆ ಎದುರುಗಡೆ ಬಂದ ಬಾಲನ್ನು ಬ್ಯಾಟಿನಿಂದ ಚಚ್ಚಿದ್ದಾರೆ, ಅದು ಬೌಂಡರಿಯನ್ನು ದಾಟಿದೆ, ಅದು 6 ರನ್ನುಗಳನ್ನು ಗಳಿಸಿದೆ ಅಂತ ಹೇಳ್ತಾರೆ. ರನ್ ಬರದೆ ಸುಮ್ಮನೆ ಮಾಡಿದ್ರೆ ತಡೀತಾ ಇದ್ದಾರೆ ಅಂತಾರೆ, ರನ್ ಬರೋ ಹಾಗೆ ಮಾಡಿದ್ರೆ ಹೊಡೀತಾ ಇದ್ದಾರೆ ಅಂತಾರೆ, ಜಾಸ್ತಿ ರನ್ ಬರೋ ಹಾಗೆ ಮಾಡಿದ್ರೆ ಚಚ್ಚುತ್ತಿದ್ದಾರೆ, ಬ್ಯಾಟಿನಿಂದ ಬಾಲನ್ನು ಚಚ್ಚಿ 4 ರನ್ನುಗಳನ್ನು ಗಳಿಸಿದ್ದಾರೆ ಅಂತಾರೆ. ವಿರುದ್ಧ ಅನ್ನೋ ಶಬ್ದ ವಿಶೇಷೇಣ ರುದ್ಧ ಅಂದರೆ ವಿಶೇಷವಾಗಿ ತಡೆಯುವುದು, ಅಂದರೆ ಸಮರ್ಥವಾಗಿ ಶೈವಾಗಮಗಳನ್ನು ಖಂಡಿಸಿದೆ ಅಂತ ಅಭಿಪ್ರಾಯ ಅಂತ ಹೇಳ್ತಾ ವಿರುದ್ಧತ್ವಾತ್ ಅಂದರೆ ವಿಶೇಷೇಣ ರುದ್ಧತ್ವಾತ್ ಅಂತ ಬಿಡಿಸಿದ್ದಾರೆ. ಬಿಡಿಸಿ ಅದರ ತಾತ್ಪರ್ಯವನ್ನು ಹೇಳ್ತಿದ್ದಾರೆ. ಅದರ ಒಟ್ಟಾರೆ ಅರ್ಥ ಬಾಧಿತತ್ವಾತ್. ಪಂಚರಾತ್ರಾದಿ ಸ್ಮೃತಿಗಳಿಂದ ಶೈವಾಗಮಗಳು ಕೇವಲ ವಿರೋಧ ವ್ಯಕ್ತಪಡಿಸಿದ್ದಲ್ಲ, ಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿ ಖಂಡಿಸಿದ್ದರಿಂದ ಪಂಚರಾತ್ರಾದಿ ಸ್ಮೃತಿಗಳ ವಿರೋಧದಿಂದಾಗಿ ಶೈವಾಗಮಗಳು ಬಾಧಿತವಾದವು. ಬಾಧಿತ ಆಯಿತು ಅಂದಮೇಲೆ ಶೈವಾದಿ ಸ್ಮೃತಯ ಹರೇಹೇ ಗುಣಾನ್ ನಿಷೇಧುಂ ನ ಶಕ್ನುಯು. ಅದು ಬಾಧಿತವಾಯಿತು ಅಂದಮೇಲೆ ಅದು ದುರ್ಬಲ ಆಯಿತು ಶೈವಾಗಮಗಳು. ಆಗ ಅದು ಹರಿಯ ಗುಣವನ್ನು ನಿಷೇಧಿಸಲು ಶಕ್ಯವಿಲ್ಲ. ಆದ್ದರಿಂದ ಭಗವಂತನು ದೋಷಿ ಆಗಲ್ಲ, ನಿರ್ದೋಷಿ ಆಗ್ತಾನೆ. ನಿಷೇಧಿಸಲು ಆಗಲಿಲ್ಲ ಅಂದರೆ ಏನರ್ಥ? ಹರಿಯ ಗುಣಗಳನ್ನು ಅವುಗಳಿಗೆ ನಿಷೇಧಿಸಲು ಆಗಲಿಲ್ಲ ಅಂದರೆ ತದ್ಭಾವಬೋಧನ ಅಕ್ಷಮಾಹ. ಹರಿಗೆ ದೋಷಗಳಿದೆ ಅಂತ ಹೇಳಲು ಹೊರಟವು ಅವುಗಳು, ಶ್ರುತಿಗಳು, ಯುಕ್ತಿಗಳು, ಸಮಯಗಳು ಅಂತ ಇಟ್ಕೊಳ್ಳೋಣ. ಅವು ಆ ಅರ್ಥವನ್ನು ಹೇಳಲು ಆಗುವುದಿಲ್ಲ, ಅಸಮರ್ಥವಾಗುತ್ತವೆ ಅಂತ ಅಭಿಪ್ರಾಯ. ಅಲ್ಲ, ನಾವು ಹಿಂದೆ ಕಾರಣ ಕೊಟ್ಟು ಸರ್ವಜ್ಞನಾದ ಶಿವನು ಶೈವಾಗಮವನ್ನು ರಚನೆ ಮಾಡಿದ್ದಾನೆ, ಅದು ಪ್ರತ್ಯಕ್ಷವಾಗಿ ತಾನು ಕಂಡದ್ದನ್ನೇ ಅಲ್ಲಿ ಹೇಳಿರುತ್ತಾನೆ, ಅವನೇನು ಸಾಮಾನ್ಯನಲ್ಲ, ಆದ್ದರಿಂದ ಅದೇಗ ಸುಳ್ಳಾಗಲು ಸಾಧ್ಯ ಅಂತ ಹೇಳದುವಲ್ಲ ಅಂದರೆ ನೀವು ಹೇಳಿದ್ರಿ ಕರೆಕ್ಟು. ಆದರೆ ಶೈವಾಗಮಕ್ಕಿಂತ ಪಂಚರಾತ್ರಾಗಮ ಅದು ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಶೈವಾಗಮ ಸರ್ವಜ್ಞನಾದ ಶಿವನಿಂದ ರಚಿತವಾಗಿದೆ. ಪಂಚರಾತ್ರಾಗಮ ಏನಿದೆ ಅದು ಸರ್ವಜ್ಞ ಅಲ್ಲ, ಸರ್ವಜ್ಞತಮನಾಗಿರ್ತಕ್ಕಂಥ ನಾರಾಯಣನಿಂದ ರಚಿತವಾಗಿದೆ, ಬ್ರಹ್ಮದೇವರನ್ನ ಕುರಿತು ಉಪದೇಶ ಮಾಡುತ್ತಾ. ಆದ್ದರಿಂದ ಅದು ಶೈವಾಗಮ ಸರ್ವಜ್ಞನಿಂದ ರಚಿತವಾದರೆ ಪಂಚರಾತ್ರಾಗಮ ಸರ್ವಜ್ಞತಮನಾದ ನಾರಾಯಣನಿಂದ ರಚಿತವಾಗಿದೆ. ಆದ್ದರಿಂದ ಅದು ಅತ್ಯಂತ ಶ್ರೇಷ್ಠವಾಗಿದೆ. ಯಾವನೊಬ್ಬ ಪಾಸಾಗಿರ್ತಾನೆ, ಪಾಸಾಗಿ ಸ್ವೀಟ್ ಕೊಡ್ತಾ ಇರ್ತಾನೆ. ಏನು ಸ್ವೀಟ್ ಕೊಡ್ತಾ ಇದೆಯಲ್ಲ ಅಂದಾಗ ಪಾಸ್ ಆಯಿತು, ಅದಕ್ಕೆ ಸ್ವೀಟ್ ಕೊಡ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ ಬಿಡು ಅಂತ ಹೇಳ್ತಾರೆ. ಇನ್ನು ಅವನೊಬ್ಬ ಸ್ವೀಟ್ ಕೊಡ್ತಾ ಇದ್ದಾನೆ, ಏನು ಸ್ವೀಟ್ ಕೊಡ್ತಾ ಇದೆಯಾ ಅಂದರೆ ಡಿಸ್ಟಿಂಕ್ಷನ್ ಬಂತು, ಅದಕ್ಕೆ ಸ್ವೀಟ್ ಕೊಡ್ತಾ ಇದ್ದೀನಿ ಅಂತಾನೆ. ಇನ್ಯಾವನು ಹೇಳ್ತಾನೆ ನನಗೆ ರ್ಯಾಂಕ್ ಬಂದಿದೆ, ಗೋಲ್ಡ್ ಮೆಡ್ಲು ಅನೌನ್ಸ್ ಆಗಿದೆ, ಅದಕ್ಕೆ ಸ್ವೀಟ್ ಕೊಡ್ತಾ ಇದ್ದೀನಿ ಅಂತಾನೆ. ಪಾಸಾದವ್ರ ಲೆವೆಲ್ಲೇ ಬೇರೆ, ಡಿಸ್ಟಿಂಕ್ಷನ್ ಬಂದವ್ರ ಲೆವೆಲ್ಲೇ ಬೇರೆ, ರ್ಯಾಂಕ್ ಬಂದವರ ಕ್ಯಾಟಗರಿನೇ ಬೇರೆ, ಗೋಲ್ಡ್ ಮೆಡಲ್ ತೆಗೆದವರ ಕ್ಯಾಟಗರಿನೇ ಬೇರೆ. ಗೋಲ್ಡ್ ಮೆಡಲ್ ತೆಗೆದಿದ್ದಾನೆ ಅಂದರೆ 100 ಔಟ್ ಆಫ್ 100 ಬಂದಿರುತ್ತೆ, ಅಥವಾ ಏನಂದರೆ 99 ಔಟ್ ಆಫ್ 100 ಬಂದಿರುತ್ತೆ. ಹಾಗೆ ಪಾಶುಪತಾಗಮ ರುದ್ರದೇವರಿಂದ ರಚಿಸಾಗಿದೆ, ಅವರು ಸರ್ವಜ್ಞ ಆಗಿರ್ಬೋದು. ಆದರೆ ನಾರಾಯಣ ಇದ್ದಾನಲ್ಲ, ಅವನು ಸರ್ವಜ್ಞತಮ, ಅವನಿಂದ ರಚಿತ ಆಗಿದೆ. ಆದ್ದರಿಂದ ಅದು ಮೋರ್ ಪವರ್ಫುಲ್ ಆಗಿದೆ. ಆದ್ದರಿಂದ ಅದು ಪ್ರಬಲತಮವಾದ ಸ್ಮೃತಿ ಆಯಿತಾದ್ದರಿಂದ ಅದರ ವಿರೋಧ ಬರುವುದರಿಂದ ಶೈವಾಗಮ ನಿಲ್ಲುವುದಿಲ್ಲ. ಯಾವನೋ ರ್ಯಾಂಕ್ ಸ್ಟೂಡೆಂಟು ಒಂದು ಮಾತು ಹೇಳ್ತಾ ಇದ್ದಾನೆ ಅಂದಮೇಲೆ ಸಾಮಾನ್ಯ ಪಾಸಾದವನ ಮಾತೇನಿದೆ ವಿರುದ್ಧವಾಗಿ ಹೇಳೋದು ಅದು ನಿಲ್ಲಲ್ಲ, ಕ್ಲಾಸ್ ರೂಮ್ ಡಿಸ್ಕಷನ್ನಲ್ಲಿ ನಿಲ್ಲಲ್ಲ. ಹಾಗೆ
ಸರ್ವಜ್ಞತಮ ವಿಷ್ಣು ಪ್ರತ್ಯಕ್ಷ ಮೂಲತ್ವಾತ್ ಒಂದು ಕಾರಣ. ಇನ್ನೊಂದು, ಅದನ್ನು ಭಗವಂತ ಸುಖ ಸುಮ್ಮನೆ ಹೇಳಿರುವುದಿಲ್ಲ. ಶ್ರುತಿ ಸಂವಾದಾಚ್ಚ, ಶ್ರುತಿಯ ಸಂವಾದ ಇರುವಾಗಲೇ ಹಾಗೆ ಹೇಳಿರುತ್ತಾನೆ. ಆದ್ದರಿಂದ ವೈಷ್ಣವ ಸ್ಮೃತೀನಾಂ ಪ್ರಾಬಲ್ಯಂ, ವೈಷ್ಣವ ಸ್ಮೃತಿಗಳಿಗೆ ಪ್ರಾಬಲ್ಯವು ಬರುತ್ತದೆ ಅಂತ ಅಭಿಪ್ರಾಯ. ಸರಿ, ಆದರೆ ಶ್ರೌತಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನಗುಣಾನ್ ಹರೇಃ ನಿಷೇಧುಂ ಶಕ್ನುಯುಹು ಅಂತಿದೆ. ಅಂದರೆ ನಿಷೇಧಿಸಲು ಶ್ರುತಿಸಹಿತವಾದ ಸ್ಮೃತಿಗಳ ವಿರೋಧ ಬರುವುದರಿಂದ ಶೈವಾಗಮಗಳು ಹರೆಯ ಗುಣವನ್ನು ನಿಷೇಧಿಸಲು ಸಾಧ್ಯವಾಗಲಾರವು, ಸಮರ್ಥವಾಗಲಾರವು ಅಂತ ಅನುವಾದ. ಅಲ್ಲ, ನಿಷೇಧಿಸಲಾರವು ಅಂತ ಹೇಳಿದ್ರೆ ಸಾಕು. ಸ್ಮೃತಿಗಳು ಹರಿಯ ಗುಣಗಳನ್ನು ನಿಷೇಧಿಸಲಾರವು ಅಂತ ಹೇಳಿದ್ರಾಯ್ತು. ಅದು ಬಿಟ್ಬಿಟ್ಟು ನಿಷೇಧಿಸಲು ಸಮರ್ಥವಾಗಲಾರವು ಅಂತ ಯಾಕೆ ಹೇಳಬೇಕು? ಬೇಕಾಗಿಲ್ಲ. ನಿಷೇಧಿಸಲಾರವು ಅಂದರೆ ಸಾಕು, ನಮ್ಮ ಉದ್ದೇಶ ಈಡೇರುತ್ತೆ. ನಿಷೇಧಿಸಲು ಸಮರ್ಥವಾಗಲಾರವು ಅಂತ ಯಾಕೆ ಹೇಳಬೇಕು ಅಂದರೆ ಎರಡು ದೃಷ್ಟಿ. ಒಂದು, ನೀನು ಎಕ್ಸಾಮಲ್ಲಿ ಪಾಸ್ ಆಗಲ್ಲ, ನೀನು ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಅನ್ನೋದು ಒಂದು ದೃಷ್ಟಿ. ಇನ್ನೊಂದು, ನೀನು ಎಕ್ಸಾಮಲ್ಲಿ ಪಾಸ್ ಆಗಕ್ಕೆ ಎಲಿಜಿಬಲ್ಲೇ ಅಲ್ಲ ಅಂತ. ನೀನು ಎಕ್ಸಾಮಲ್ಲಿ ಪಾಸ್ ಆಗಕ್ಕೆ ಎಲಿಜಿಬಲ್ಲೇ ಅಲ್ಲ ಅಂದರೆ ಮಿನಿಮಮ್ ನಾಲೆಡ್ಜ್ ಕೂಡ ನಿಂಗಿಲ್ಲ ಅಂತಾಗತ್ತೆ. ಅದರಿಂದ ಎರಡು, ಎಕ್ಸಾಮಲ್ಲಿ ಪಾಸ್ ಆಗಲ್ಲ ಅನ್ನೋದು ಬೇರೆ, ಎಕ್ಸಾಮಲ್ಲಿ ಪಾಸ್ ಆಗಲಿಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ನಿನಗೆ ಅನ್ನೋದು ಬೇರೆ. ಅಂದರೆ ಯಾವನೋ ಮಿಡ್ ಸೆಮಿಸ್ಟರ್ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಆಗ ಅವನು ಎಕ್ಸಾಮಲ್ಲಿ ಬರೆಯೋಕ್ಕೇನೆ ಅವನಿಗೆ ಎಲಿಜಿಬಿಲಿಟಿ ಇಲ್ಲ, ಆದ್ದರಿಂದ ಅವನು ಪಾಸಾಗುವ ಸಾಧ್ಯತೆಯೇ ಇಲ್ಲ. ಹಾಗೆ ಅದನ್ನು ನಿಷೇಧಿಸಲು ಆರಾರವು ಅಂತ ಹೇಳೋದು ಬೇರೆ, ನಿಷೇಧಿಸಲು ಸಮರ್ಥವಾಗಲಾರವು ಅಂತ ಹೇಳುವುದು ಬೇರೆ. ಆದ್ದರಿಂದ ಇಲ್ಲಿ ಹಾಗೆ ಹೇಳ್ತಾ ಇದ್ದಾರೆ, ನಚ ಆಪ್ತ ಉಕ್ತಾನಾಂ ಶೈವಾದಿ ಸ್ಮೃತೀನಾಂ ಅಪ್ರಾಮಾಣ್ಯ ಅಯೋಗಾತ್ ಅನವಕಾಶತ್ವಂ. ಆಪ್ತರಿಂದ ಹೇಳಲ್ಪಟ್ಟ ಶೈವಾದಿ ಸ್ಮೃತಿಗಳೇನಿದೆ, ಶೈವಾದಿ ಸ್ಮೃತಿಗಳಿಗೆ ಅಪ್ರಾಮಾಣ್ಯ ಅಯೋಗಾತ್, ಅಪ್ರಾಮಾಣ್ಯವು ಕೂಡುವುದಿಲ್ಲ, ಆದ್ದರಿಂದ ಅನವಕಾಶತ್ವಂ ಅನ್ನುವುದಕ್ಕೆ ನ ನಿಷೇಧಿಯುಹು, ನಿಷೇಧಿಸಲಾರವು ಇತ್ಯನುಕ್ತ ನ ಶಕ್ನುಯುಹು ಇತ್ಯುಕ್ತಂ. ನಿಷೇಧಿಸಲಾರವು ಎಂದು ಹೇಳದೆ ನಿಷೇಧಿಸಲು ಸಮರ್ಥವಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಯಾಕೆ ಅಂದರೆ ಅದಕ್ಕೆ ಅರ್ಹತೆಯೇ ಇಲ್ಲ, ಶಕ್ತಿಯೇ ಇಲ್ಲ ಶೈವಾಗಮಗಳಿಗೆ. ಯಾಕೆ? ತದುಕ್ತ ಸಾಧನ ಅನುಷ್ಠಾನೇಪಿ ಯೋಗ್ಯ ಫಲ ಅನುಪಲಬ್ಧೇಹೇ. ಏನಾಗಿದೆ? ಆ ಶೈವಾದಿ ಆಗಮಗಳಲ್ಲಿ ಹೇಳಿದ ಸಾಧನಗಳನ್ನು ಮಾಡಿದರೂ ಕೂಡ, ಸಾಧನ ಅನುಷ್ಠಾನೇಪಿ, ಸಾಧನಗಳನ್ನು ಹೇಳಿದರೂ ಕೂಡ ಯೋಗ್ಯ ಫಲ ಅನುಪಲಬ್ಧೇಹೇ, ಯೋಗ್ಯವಾದ ಫಲವು ಸಿಗುವುದಿಲ್ಲ. ಶಿವರಾತ್ರಿಯಂದು ಪೂರಾ ಉಪವಾಸ ಮಾಡಿದವನು ಮೋಕ್ಷವನ್ನೇ ಹೊಂದುತ್ತಾನೆ ಅಂತಲ್ಲಿ ಹೇಳಿರ್ತಾರೆ. ಆ ರೀತಿ ಅವನು ಶಿವರಾತ್ರಿ ಪೂರ ಉಪವಾಸ ಮಾಡಿದರೂ ಕೂಡ ಅವನಿಗೆ ಜನನ ಮರಣಗಳೇ ಇರುತ್ತೆ, ಅವನಿಗೆ ಮೋಕ್ಷ ಆಗಲ್ಲ. ಅಲ್ಲಿ ಹೇಳಿದ ಮಾರ್ಗವನ್ನು ಅನುಷ್ಠಾನ ಮಾಡಿದರೂ ಯೋಗ್ಯ ಫಲ ಅನುಪಲಬ್ಧಿ, ಅದಕ್ಕೆ ಹೇಳಿದ ಫಲವು ಆ ವ್ಯಕ್ತಿಗೆ ಸಿಗುತ್ತಿಲ್ಲ. ಅಂದ ಮೇಲೆ ಅಲಬ್ಧ ಪ್ರಾಮಾಣ್ಯಾನ, ಅದಕ್ಕೆ ಸ್ವತಃ ಪ್ರಾಮಾಣ್ಯವೇ ಇಲ್ಲ ಎಂದಾಗಿಬಿಡ್ತದೆ. ಶೈವಾಗಮ ಮೊದಲಾದವುಗಳಿಗೆ ಅವುಗಳಿಗೆ ಹೇಳಿದ ಫಲ ಅಲ್ಲಿ ಆಗುತ್ತಿಲ್ಲ ಅಂದ ಮೇಲೆ ಅವೇ ಅಪ್ರಮಾಣ ಆಗುತ್ತದೆ. ಅವೇ ಅಪ್ರಮಾಣವಾದಾಗ ಅದು ಡಾಕ್ಯುಮೆಂಟ್ ಅಂತಾನೆ ಅನಿಸ್ಕೊಳ್ಳಲ್ಲ. ಅದನ್ನು ಗಾಸಿಪ್ ಅಂತ ಕರೀತಾರೆ, ರ್ಯೂಮರ್ಸ್ ಅಂತ ಕರೀತಾರೆ. ಕೆಲವು ನಿಮಗೆ ಗಮನದಲ್ಲಿರಬೇಕು, ಯೆಲ್ಲೋ ಪೇಪರ್ಸ್ ಅಂತ ಕರೀತಾರೆ, ಪೀತ ಪತ್ರಿಕೆಗಳು. ಪೀತ ಪತ್ರಿಕೆಗಳು ಅಂದರೆ ಅಲ್ಲಿ ಇಲ್ಲಿ ಕೇಳಿದ ಮಾತುಗಳನ್ನೇ ಆರೋಪವನ್ನಾಗಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರನೇ ಕೆಲವು ಜರ್ನಲಿಸಮ್ಗಳು ಹುಟ್ಕೊಂಡಿರ್ತಕ್ಕಂಥದ್ದಾಗಿದೆ. ಅದನ್ನು ಯೆಲ್ಲೋ ಪೇಪರ್ಸ್ ಅಂತ ಕರೀತಾರೆ. ಅವ್ರುಗಳು ಯಾರ್ಯಾರೋ ಚಾರಿತ್ರವಧವನ್ನು ಮಾಡಲಿಕ್ಕೆ ಏನೇನೋ ಬರೀತಾ ಇರ್ತಾರೆ, ಅದಕ್ಕೆ ಯಾವುದಕ್ಕೂ ಡಾಕ್ಯುಮೆಂಟ್ ಇರಲ್ಲ, ಎಲ್ಲ ಬರೀ ಗಾಸಿಪ್ ಮತ್ತು ರೂಮರ್ಸ್ ಇರುತ್ತೆ. ಅದನ್ನು ಕೋರ್ಟಲ್ಲಿ ಡಾಕ್ಯುಮೆಂಟ್ ಅಂತ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಅವುಗಳು ಹೇಳಿದ್ದಕ್ಕೆ ಅಂಥ ಪ್ರಬಲವಾದ ಸಾಕ್ಷಿಗಳು ಏನೂ ಇರುವುದಿಲ್ಲ. ಆದ್ದರಿಂದ ಅದು ಕೇವಲ ಗಾಸಿಪ್ ಮತ್ತು ರೂಮರ್ಸ್ ಆಗಿ ಉಳ್ಕೊಳ್ಳುತ್ತೆ, ಅದು ಡಾಕ್ಯುಮೆಂಟ್ ಆಗಲು ಸಾಧ್ಯ ಇಲ್ಲ.
ಹಾಗೆ ಶೈವಾಗಮದಲ್ಲಿ ಹೇಳಿದ್ದನ್ನ ಅನುಸರಿಸಿ ನಡೆದರೂ ಫಲ ಸಿಗುವುದಿಲ್ಲ. ಆದ್ದರಿಂದ ಅಲಬ್ಧ ಪ್ರಾಮಾಣ್ಯಾನ, ಅದಕ್ಕೆ ಪ್ರಾಮಾಣ್ಯವೇ ಇಲ್ಲ. ಅಂದಮೇಲೆ ಅದು ಪ್ರಮಾಣತಮ ಆಗಲೇ ಇಲ್ಲ ಗ್ರಂಥಗಳು. ಅಂದ ಮೇಲೆ ಅದು ಏತನ್ನಿಷೇಧೆ ಶಕ್ತಿ ಅಭಾವ. ನಾವು ಭಗವಂತನು ಸರ್ವಗುಣ ಪರಿಪೂರ್ಣ, ವೇದಗಳಿಂದ ಹೀಗೆ ಹೇಳಲ್ಪಟ್ಟಿದ್ದಾನೆ ಅನ್ನುವಾಗ ನಮ್ಮ ಮಾತನ್ನು ನಿಷೇಧಿಸಲು ಅವಕ್ಕೆ ಶಕ್ತಿ ಇಲ್ಲ. ಅದು ಡಾಕ್ಯುಮೆಂಟ್ ಆಗಿದ್ದರೆ ಶಕ್ತಿ ಇರ್ತಿತ್ತು. ಡಾಕ್ಯುಮೆಂಟ್ ಆಗಿಲ್ಲ, ಅದು ಫೇಕ್ ಡಾಕ್ಯುಮೆಂಟ್ ಆಗಿದೆ. ಯಾಕೆಂದರೆ ಹೇಳಿದ್ದಾಗಿಲ್ಲ. ಆದ್ದರಿಂದ ಅದು ವೇದ ಅಥವಾ ವೇದಾನುಸಾರಿಯಾದ ಸ್ಮೃತಿಗಳಲ್ಲಿ ಹೇಳಿದ್ದನ್ನು ನಿಷೇಧಿಸಲು ಸಾಧ್ಯವಿಲ್ಲ. ಒಂದು ತತ್ವಜ್ಞಾನದ ಪ್ರಪಂಚದಲ್ಲಿ ಬರಬೇಕಾದ್ರೆ ಎಷ್ಟು ಎಚ್ಚರಿಕೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಮುಂದಿನದನ್ನು ನಾಳೆ ದಿವಸದ ಪಾಠದಲ್ಲಿ ನೋಡೋಣ. ಕೃಷ್ಣಾಯ ನಮಃ.